ವೆಲ್ಕಮ್ ಬ್ಯಾಕ್. ಒಂದು ಕಡೆ ವಾಲ್ಮೀಕಿ ನಿಗಮ ಮಂಡಳಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಸರ್ಕಾರವನ್ನು ಮಖಾಳೆ ಮಲಗಿಸುವತ್ತ ಸಾಗ್ತಾ ಇತ್ತು. ಮತ್ತೊಂದು ಕಡೆ ಈಗ ಮತ್ತೊಂದು ಹಗರಣದ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈಗ KPTCL ಅಧಿಕಾರಿ ಭ್ರಷ್ಟಾಚಾರದ ಆರೋಪದ ವಿಚಾರವಾಗಿ ಆ ಅಧಿಕಾರಿ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಒಂದು ವೇಳೆ ಆರೋಪ ಸಾಬೀತಾದರೆ ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಳ್ತೀನಿ ಅಂತೇಳಿ ಸಾಗರದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರ್ದೋ ಪಿತೂರಿ, ನನಗೆ ಗೊತ್ತಿಲ್ಲ, ಇದ್ರೂ ಇರ್ಬೋದು, ಪ್ರಕರಣ ಆದಾಗ ನಾನು ದೇಶದಲ್ಲಿ ಇರಲೇ ಇರಲಿಲ್ಲ ಅಂತ ಶಾಸಕರು ಹೇಳಿದ್ದಾರೆ. ಕೇಳಿ. ಯಾರ್ದೋ ಏನೋ ಪಿತೂರಿ ಇದೆ, ಏನೋ ಗೊತ್ತಿಲ್ಲ, ಒಟ್ಟು ಅವ್ನು ಹೇಳಿಕೆ ಕೊಟ್ಟಿದ್ದಾನೆ. ಶಾಸಕ ಅಂತ ಹೇಳಿದ್ದಾನೆ. ಶಾಸಕಂದು 2 ಜನ ಬರ್ತೀವಿ, ಸ್ವರ್ಭಾನು ಬರುತ್ತೆ, ನಾನು ಬರ್ತೀನಿ. ಇದು ನನ್ನ ಕ್ಷೇತ್ರ ಅಲ್ಲ ಅದು. ಹಂಗಾಗಿ DSPಗಳು ಅವರು ಪೊಲೀಸ್ ಇಲಾಖೆಯಲ್ಲಿ ಬೆದರಿಸೋದು ಅವೆಲ್ಲ ಅವ್ರು ಸಹಜ ಇರುತ್ತೆ. ಅವನ ಮೇಲೆ ಕೇಸ್ ಇದೆ. ಆಮೇಲೆ ಒಂದು ಹೆಣ್ಣುಮಗಳು ಕೇಸ್ ಕೊಟ್ಟಿದ್ದಾಳೆ. ಆಮೇಲೆ ಗಾಂಜಾ, ಆ ಹೆಣ್ಣುಮಗಳು ಮನೆ ಹೋಗಿ ಗಾಂಜಾ ಇಟ್ಟು CCTVಯಲ್ಲಿ ಇವನೇ ಸಿಕ್ಕಿ ಬಿದ್ದು ಜೈಲಿಗೆ ಹೋಗಿದ್ದಾರಂತೆ. ಅದೆಲ್ಲ ನಡೆದಿದೆ. ಬಟ್ ಅದು ಯಾವ ಇದರಲ್ಲಿ ಹೇಳಿದ್ರು ನಂಗೆ ಗೊತ್ತಿಲ್ಲ. ಆ ಮನುಷ್ಯನ ನಾನೇನು ನೋಡಿಲ್ಲ, ಆ ಮನುಷ್ಯನ ನಾನು ಭೇಟಿಯಾಗಿಲ್ಲ, ಆ ಮನುಷ್ಯನ ಅವತ್ತು ನಾನು ಮಾತಾಡಿಲ್ಲ, ಏನೂ ಇಲ್ಲ. ಏನಾದ್ರು ಸಾಕ್ಷಿದಾರ ಇದ್ದರೆ ತಂದು ಕೊಟ್ಟರೆ ಖಂಡಿತ ರಾಜಕೀಯವಾಗಿ ನಿವೃತ್ತಿ ಆಗ್ತೀನಿ. ಏನಿಲ್ಲ, ಆ ಥರ ಮಾಡಿದ್ದಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ. ಯಾಕಂದ್ರೆ ನಮ್ಮ ಕ್ಷೇತ್ರನೇ ಅಲ್ಲ, ನಮ್ಮ ಕ್ಷೇತ್ರದ ವ್ಯಕ್ತಿಯಾಗಿ ಏನಾರು ಇದ್ದರೆ ಹೇಳ್ಬೋದು. ನಮ್ಮ ಕ್ಷೇತ್ರದ್ದು ಅಲ್ಲ. KPTCL ತಾಳಗುಪ್ಪ, ನಮಗೆ ಸಂಬಂಧ ಇಲ್ಲ ಅದು. ಯಾರ್ದೋ ಏನೋ ಪಿತೂರಿ ಇದೆ, ಏನೋ ಗೊತ್ತಿಲ್ಲ, ಒಟ್ಟು ಅವ್ನು ಹೇಳಿಕೆ ಕೊಟ್ಟಿದ್ದಾನೆ. ಶಾಸಕ ಅಂತ ಹೇಳಿದ್ದಾನೆ. ಶಾಸಕಂದು 2 ಜನ ಬರ್ತೀವಿ, ಸ್ವರ್ಭಾನು ಬರುತ್ತೆ, ನಾನು ಬರ್ತೀನಿ. ವೆಲ್ಕಮ್ ಬ್ಯಾಕ್. ಒಂದು ಕಡೆ ವಾಲ್ಮೀಕಿ ನಿಗಮ ಮಂಡಳಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಸರ್ಕಾರವನ್ನು ಮಖಾಳೆ ಮಲಗಿಸುವತ್ತ ಸಾಗ್ತಾ ಇತ್ತು. ಮತ್ತೊಂದು ಕಡೆ ಈಗ ಮತ್ತೊಂದು ಹಗರಣದ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈಗ KPTCL ಅಧಿಕಾರಿ ಭ್ರಷ್ಟಾಚಾರದ ಆರೋಪದ ವಿಚಾರವಾಗಿ ಆ ಅಧಿಕಾರಿ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಒಂದು ವೇಳೆ ಆರೋಪ ಸಾಬೀತಾದರೆ ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಳ್ತೀನಿ ಅಂತೇಳಿ ಸಾಗರದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರ್ದೋ ಪಿತೂರಿ, ನನಗೆ ಗೊತ್ತಿಲ್ಲ, ಇದ್ರೂ ಇರ್ಬೋದು, ಪ್ರಕರಣ ಆದಾಗ ನಾನು ದೇಶದಲ್ಲಿ ಇರಲೇ ಇರಲಿಲ್ಲ ಅಂತ ಶಾಸಕರು ಹೇಳಿದ್ದಾರೆ. ಕೇಳಿ. ಯಾರ್ದೋ ಏನೋ ಪಿತೂರಿ ಇದೆ, ಏನೋ ಗೊತ್ತಿಲ್ಲ, ಒಟ್ಟು ಅವ್ನು ಹೇಳಿಕೆ ಕೊಟ್ಟಿದ್ದಾನೆ. ಶಾಸಕ ಅಂತ ಹೇಳಿದ್ದಾನೆ. ಶಾಸಕಂದು 2 ಜನ ಬರ್ತೀವಿ, ಸ್ವರ್ಭಾನು ಬರುತ್ತೆ, ನಾನು ಬರ್ತೀನಿ. ಇದು ನನ್ನ ಕ್ಷೇತ್ರ ಅಲ್ಲ ಅದು. ಹಂಗಾಗಿ DSPಗಳು ಅವರು ಪೊಲೀಸ್ ಇಲಾಖೆಯಲ್ಲಿ ಬೆದರಿಸೋದು ಅವೆಲ್ಲ ಅವ್ರು ಸಹಜ ಇರುತ್ತೆ. ಅವನ ಮೇಲೆ ಕೇಸ್ ಇದೆ. ಆಮೇಲೆ ಒಂದು ಹೆಣ್ಣುಮಗಳು ಕೇಸ್ ಕೊಟ್ಟಿದ್ದಾಳೆ. ಆಮೇಲೆ ಗಾಂಜಾ, ಆ ಹೆಣ್ಣುಮಗಳು ಮನೆ ಹೋಗಿ ಗಾಂಜಾ ಇಟ್ಟು CCTVಯಲ್ಲಿ ಇವನೇ ಸಿಕ್ಕಿ ಬಿದ್ದು ಜೈಲಿಗೆ ಹೋಗಿದ್ದಾರಂತೆ. ಅದೆಲ್ಲ ನಡೆದಿದೆ. ಬಟ್ ಅದು ಯಾವ ಇದರಲ್ಲಿ ಹೇಳಿದ್ರು ನಂಗೆ ಗೊತ್ತಿಲ್ಲ. ಆ ಮನುಷ್ಯನ ನಾನೇನು ನೋಡಿಲ್ಲ, ಆ ಮನುಷ್ಯನ ನಾನು ಭೇಟಿಯಾಗಿಲ್ಲ, ಆ ಮನುಷ್ಯನ ಅವತ್ತು ನಾನು ಮಾತಾಡಿಲ್ಲ, ಏನೂ ಇಲ್ಲ. ಏನಾದ್ರು ಸಾಕ್ಷಿದಾರ ಇದ್ದರೆ ತಂದು ಕೊಟ್ಟರೆ ಖಂಡಿತ ರಾಜಕೀಯವಾಗಿ ನಿವೃತ್ತಿ ಆಗ್ತೀನಿ. ಏನಿಲ್ಲ, ಆ ಥರ ಮಾಡಿದ್ದಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ. ಯಾಕಂದ್ರೆ ನಮ್ಮ ಕ್ಷೇತ್ರನೇ ಅಲ್ಲ, ನಮ್ಮ ಕ್ಷೇತ್ರದ ವ್ಯಕ್ತಿಯಾಗಿ ಏನಾರು ಇದ್ದರೆ ಹೇಳ್ಬೋದು. ನಮ್ಮ ಕ್ಷೇತ್ರದ್ದು ಅಲ್ಲ. KPTCL ತಾಳಗುಪ್ಪ, ನಮಗೆ ಸಂಬಂಧ ಇಲ್ಲ ಅದು. ಯಾರ್ದೋ ಏನೋ ಪಿತೂರಿ ಇದೆ, ಏನೋ ಗೊತ್ತಿಲ್ಲ, ಒಟ್ಟು ಅವ್ನು ಹೇಳಿಕೆ ಕೊಟ್ಟಿದ್ದಾನೆ. ಶಾಸಕ ಅಂತ ಹೇಳಿದ್ದಾನೆ. ಶಾಸಕಂದು 2 ಜನ ಬರ್ತೀವಿ, ಸ್ವರ್ಭಾನು ಬರುತ್ತೆ, ನಾನು ಬರ್ತೀನಿ. ವೆಲ್ಕಮ್ ಬ್ಯಾಕ್. ಒಂದು ಕಡೆ ವಾಲ್ಮೀಕಿ ನಿಗಮ ಮಂಡಳಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಸರ್ಕಾರವನ್ನು ಮಖಾಳೆ ಮಲಗಿಸುವತ್ತ ಸಾಗ್ತಾ ಇತ್ತು. ಮತ್ತೊಂದು ಕಡೆ ಈಗ ಮತ್ತೊಂದು ಹಗರಣದ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈಗ KPTCL ಅಧಿಕಾರಿ ಭ್ರಷ್ಟಾಚಾರದ ಆರೋಪದ ವಿಚಾರವಾಗಿ ಆ ಅಧಿಕಾರಿ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಒಂದು ವೇಳೆ ಆರೋಪ ಸಾಬೀತಾದರೆ ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಳ್ತೀನಿ ಅಂತೇಳಿ ಸಾಗರದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರ್ದೋ ಪಿತೂರಿ, ನನಗೆ ಗೊತ್ತಿಲ್ಲ, ಇದ್ರೂ ಇರ್ಬೋದು, ಪ್ರಕರಣ ಆದಾಗ ನಾನು ದೇಶದಲ್ಲಿ ಇರಲೇ ಇರಲಿಲ್ಲ ಅಂತ ಶಾಸಕರು ಹೇಳಿದ್ದಾರೆ. ಕೇಳಿ. ಯಾರ್ದೋ ಏನೋ ಪಿತೂರಿ ಇದೆ, ಏನೋ ಗೊತ್ತಿಲ್ಲ, ಒಟ್ಟು ಅವ್ನು ಹೇಳಿಕೆ ಕೊಟ್ಟಿದ್ದಾನೆ. ಶಾಸಕ ಅಂತ ಹೇಳಿದ್ದಾನೆ. ಶಾಸಕಂದು 2 ಜನ ಬರ್ತೀವಿ, ಸ್ವರ್ಭಾನು ಬರುತ್ತೆ, ನಾನು ಬರ್ತೀನಿ. ಇದು ನನ್ನ ಕ್ಷೇತ್ರ ಅಲ್ಲ ಅದು. ಹಂಗಾಗಿ DSPಗಳು ಅವರು ಪೊಲೀಸ್ ಇಲಾಖೆಯಲ್ಲಿ ಬೆದರಿಸೋದು ಅವೆಲ್ಲ ಅವ್ರು ಸಹಜ ಇರುತ್ತೆ. ಅವನ ಮೇಲೆ ಕೇಸ್ ಇದೆ. ಆಮೇಲೆ ಒಂದು ಹೆಣ್ಣುಮಗಳು ಕೇಸ್ ಕೊಟ್ಟಿದ್ದಾಳೆ. ಆಮೇಲೆ ಗಾಂಜಾ, ಆ ಹೆಣ್ಣುಮಗಳು ಮನೆ ಹೋಗಿ ಗಾಂಜಾ ಇಟ್ಟು CCTVಯಲ್ಲಿ ಇವನೇ ಸಿಕ್ಕಿ ಬಿದ್ದು ಜೈಲಿಗೆ ಹೋಗಿದ್ದಾರಂತೆ. ಅದೆಲ್ಲ ನಡೆದಿದೆ. ಬಟ್ ಅದು ಯಾವ ಇದರಲ್ಲಿ ಹೇಳಿದ್ರು ನಂಗೆ ಗೊತ್ತಿಲ್ಲ. ಆ ಮನುಷ್ಯನ ನಾನೇನು ನೋಡಿಲ್ಲ, ಆ ಮನುಷ್ಯನ ನಾನು ಭೇಟಿಯಾಗಿಲ್ಲ, ಆ ಮನುಷ್ಯನ ಅವತ್ತು ನಾನು ಮಾತಾಡಿಲ್ಲ, ಏನೂ ಇಲ್ಲ. ಏನಾದ್ರು ಸಾಕ್ಷಿದಾರ ಇದ್ದರೆ ತಂದು ಕೊಟ್ಟರೆ ಖಂಡಿತ ರಾಜಕೀಯವಾಗಿ ನಿವೃತ್ತಿ ಆಗ್ತೀನಿ. ಏನಿಲ್ಲ, ಆ ಥರ ಮಾಡಿದ್ದಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ. ಯಾಕಂದ್ರೆ ನಮ್ಮ ಕ್ಷೇತ್ರನೇ ಅಲ್ಲ, ನಮ್ಮ ಕ್ಷೇತ್ರದ ವ್ಯಕ್ತಿಯಾಗಿ ಏನಾರು ಇದ್ದರೆ ಹೇಳ್ಬೋದು. ನಮ್ಮ ಕ್ಷೇತ್ರದ್ದು ಅಲ್ಲ. KPTCL ತಾಳಗುಪ್ಪ, ನಮಗೆ ಸಂಬಂಧ ಇಲ್ಲ ಅದು. ಯಾರ್ದೋ ಏನೋ ಪಿತೂರಿ ಇದೆ, ಏನೋ ಗೊತ್ತಿಲ್ಲ, ಒಟ್ಟು ಅವ್ನು ಹೇಳಿಕೆ ಕೊಟ್ಟಿದ್ದಾನೆ. ಶಾಸಕ ಅಂತ ಹೇಳಿದ್ದಾನೆ. ಶಾಸಕಂದು 2 ಜನ ಬರ್ತೀವಿ, ಸ್ವರ್ಭಾನು ಬರುತ್ತೆ, ನಾನು ಬರ್ತೀನಿ. ವೆಲ್ಕಮ್ ಬ್ಯಾಕ್. ಒಂದು ಕಡೆ ವಾಲ್ಮೀಕಿ ನಿಗಮ ಮಂಡಳಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಸರ್ಕಾರವನ್ನು
ಮಖಾಳೆ ಮಲಗಿಸುವತ್ತ ಸಾಗ್ತಾ ಇತ್ತು. ಮತ್ತೊಂದು ಕಡೆ ಈಗ ಮತ್ತೊಂದು ಹಗರಣದ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈಗ ಕೆಪಿಟಿಸಿಎಲ್ ಅಧಿಕಾರಿ ಭ್ರಷ್ಟಾಚಾರದ ಆರೋಪದ ವಿಚಾರವಾಗಿ ಆ ಅಧಿಕಾರಿ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಒಂದು ವೇಳೆ ಆರೋಪ ಸಾಬೀತಾದರೆ ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಳ್ತೀನಿ ಅಂತೇಳಿ ಸಾಗರದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರ್ದೋ ಪಿತೂರಿ, ನನಗೆ ಗೊತ್ತಿಲ್ಲ, ಇದ್ರೂ ಇರ್ಬೋದು, ಪ್ರಕರಣ ಆದಾಗ ನಾನು ದೇಶದಲ್ಲಿ ಇರಲೇ ಇರಲಿಲ್ಲ ಅಂತ ಶಾಸಕರು ಹೇಳಿದ್ದಾರೆ. ಕೇಳಿ. ಯಾರ್ದೋ ಏನೋ ಪಿತೂರಿ ಇದೆಯೇನೋ ಗೊತ್ತಿಲ್ಲ, ಒಟ್ಟು ಅವ್ನು ಹೇಳಿಕೆ ಕೊಟ್ಟಿದ್ದಾನೆ. ಶಾಸಕ ಅಂತ ಹೇಳಿದ್ದಾನೆ. ಶಾಸಕ 2 ಜನ ಬರ್ತೀವಿ, ಸ್ವರ್ಭನೂ ಬರುತ್ತೆ, ನಾನು ಬರ್ತೀನಿ. ಇದು ನನ್ನ ಕ್ಷೇತ್ರ ಅಲ್ಲ ಅದು. ಹಂಗಾಗಿ DSPಗಳು ಅವರು ಪೊಲೀಸ್ ಇಲಾಖೆಯಲ್ಲಿ ಬೆದರಿಸೋದು ಅವೆಲ್ಲ ಅವ್ರು ಸಹಜ ಇರುತ್ತೆ. ಅವನ ಮೇಲೆ ಕೇಸ್ ಇದೆ. ಆಮೇಲೆ ಒಂದು ಹೆಣ್ಣುಮಗಳು ಕೇಸ್ ಕೊಟ್ಟಿದ್ದಾಳೆ. ಆಮೇಲೆ ಗಾಂಜಾ, ಆ ಹೆಣ್ಣುಮಗಳು ಮನೆ ಹೋಗಿ ಗಾಂಜಾ ಇಟ್ಟು CCTVಯಲ್ಲಿ ಇವನೇ ಸಿಕ್ಕಿ ಬಿದ್ದು ಜೈಲಿಗೆ ಹೋಗಿದ್ದಾರಂತೆ. ಅದೆಲ್ಲ ನಡೆದಿದೆ. ಬಟ್ ಅದು ಯಾವ ಇದರಲ್ಲಿ ಹೇಳಿದ್ರು ನಂಗೆ ಗೊತ್ತಿಲ್ಲ. ಆ ಮನುಷ್ಯನ ನಾನೇನು ನೋಡಿಲ್ಲ, ಆ ಮನುಷ್ಯನ ನಾನು ಭೇಟಿಯಾಗಿಲ್ಲ, ಆ ಮನುಷ್ಯನ ಹತ್ರ ನಾನು ಮಾತಾಡಿಲ್ಲ, ಏನೂ ಇಲ್ಲ. ಏನಾದ್ರು ಸಾಕ್ಷಿದಾರ ಇದ್ದರೆ ತಂದು ಕೊಟ್ಟರೆ ಖಂಡಿತ ರಾಜಕೀಯವಾಗಿ ನಿವೃತ್ತಿ ಆಗ್ತೀನಿ. ಏನಿಲ್ಲ, ಆ ಥರ ಮಾಡಿದ್ದಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ. ಯಾಕಂದ್ರೆ ನಮ್ಮ ಕ್ಷೇತ್ರನೇ ಅಲ್ಲ, ನಮ್ಮ ಕ್ಷೇತ್ರದ ವ್ಯಕ್ತಿಯಾಗಿ ಏನಾರು ಇದ್ದರೆ ಹೇಳ್ಬೋದು. ನಮ್ಮ ಕ್ಷೇತ್ರದ್ದು ಅಲ್ಲ, KPTCL ತಾಳಗುಪ್ಪ, ನಮಗೆ ಸಂಬಂಧ ಇಲ್ಲ. ಅದು ಯಾರ್ದೋ ಏನೋ ಪಿತೂರಿ ಇದೆಯೇನೋ ಗೊತ್ತಿಲ್ಲ, ಒಟ್ಟು ಅವ್ನು ಹೇಳಿಕೆ ಕೊಟ್ಟಿದ್ದಾನೆ. ಶಾಸಕ ಅಂತ ಹೇಳಿದ್ದಾನೆ. ಶಾಸಕ 2 ಜನ ಬರ್ತೀವಿ, ಸ್ವರ್ಭನೂ ಬರುತ್ತೆ, ನಾನು ಬರ್ತೀನಿ. ವೆಲ್ಕಮ್ ಬ್ಯಾಕ್. ಒಂದು ಕಡೆ ವಾಲ್ಮೀಕಿ ನಿಗಮ ಮಂಡಳಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಸರ್ಕಾರವನ್ನು ಮಖಾಳೆ ಮಲಗಿಸುವತ್ತ ಸಾಗ್ತಾ ಇತ್ತು. ಮತ್ತೊಂದು ಕಡೆ ಈಗ ಮತ್ತೊಂದು ಹಗರಣದ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈಗ ಕೆಪಿಟಿಸಿಎಲ್ ಅಧಿಕಾರಿ ಭ್ರಷ್ಟಾಚಾರದ ಆರೋಪದ ವಿಚಾರವಾಗಿ ಆ ಅಧಿಕಾರಿ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಒಂದು ವೇಳೆ ಆರೋಪ ಸಾಬೀತಾದರೆ ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಳ್ತೀನಿ ಅಂತೇಳಿ ಸಾಗರದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರ್ದೋ ಪಿತೂರಿ, ನನಗೆ ಗೊತ್ತಿಲ್ಲ, ಇದ್ರೂ ಇರ್ಬೋದು, ಪ್ರಕರಣ ಆದಾಗ ನಾನು ದೇಶದಲ್ಲಿ ಇರಲೇ ಇರಲಿಲ್ಲ ಅಂತ ಶಾಸಕರು ಹೇಳಿದ್ದಾರೆ. ಕೇಳಿ. ಯಾರ್ದೋ ಏನೋ ಪಿತೂರಿ ಇದೆಯೇನೋ ಗೊತ್ತಿಲ್ಲ, ಒಟ್ಟು ಅವ್ನು ಹೇಳಿಕೆ ಕೊಟ್ಟಿದ್ದಾನೆ. ಶಾಸಕ ಅಂತ ಹೇಳಿದ್ದಾನೆ. ಶಾಸಕ 2 ಜನ ಬರ್ತೀವಿ, ಸ್ವರ್ಭನೂ ಬರುತ್ತೆ, ನಾನು ಬರ್ತೀನಿ. ಇದು ನನ್ನ ಕ್ಷೇತ್ರ ಅಲ್ಲ ಅದು. ಹಂಗಾಗಿ DSPಗಳು ಅವರು ಪೊಲೀಸ್ ಇಲಾಖೆಯಲ್ಲಿ ಬೆದರಿಸೋದು ಅವೆಲ್ಲ ಅವ್ರು ಸಹಜ ಇರುತ್ತೆ. ಅವನ ಮೇಲೆ ಕೇಸ್ ಇದೆ. ಆಮೇಲೆ ಒಂದು ಹೆಣ್ಣುಮಗಳು ಕೇಸ್ ಕೊಟ್ಟಿದ್ದಾಳೆ. ಆಮೇಲೆ ಗಾಂಜಾ, ಆ ಹೆಣ್ಣುಮಗಳು ಮನೆ ಹೋಗಿ ಗಾಂಜಾ ಇಟ್ಟು CCTVಯಲ್ಲಿ ಇವನೇ ಸಿಕ್ಕಿ ಬಿದ್ದು ಜೈಲಿಗೆ ಹೋಗಿದ್ದಾರಂತೆ. ಅದೆಲ್ಲ ನಡೆದಿದೆ. ಬಟ್ ಅದು ಯಾವ ಇದರಲ್ಲಿ ಹೇಳಿದ್ರು ನಂಗೆ ಗೊತ್ತಿಲ್ಲ. ಆ ಮನುಷ್ಯನ ನಾನೇನು ನೋಡಿಲ್ಲ, ಆ ಮನುಷ್ಯನ ನಾನು ಭೇಟಿಯಾಗಿಲ್ಲ, ಆ ಮನುಷ್ಯನ ಹತ್ರ ನಾನು ಮಾತಾಡಿಲ್ಲ, ಏನೂ ಇಲ್ಲ. ಏನಾದ್ರು ಸಾಕ್ಷಿದಾರ ಇದ್ದರೆ ತಂದು ಕೊಟ್ಟರೆ ಖಂಡಿತ ರಾಜಕೀಯವಾಗಿ ನಿವೃತ್ತಿ ಆಗ್ತೀನಿ. ಏನಿಲ್ಲ, ಆ ಥರ ಮಾಡಿದ್ದಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ. ಯಾಕಂದ್ರೆ ನಮ್ಮ ಕ್ಷೇತ್ರನೇ ಅಲ್ಲ, ನಮ್ಮ ಕ್ಷೇತ್ರದ ವ್ಯಕ್ತಿಯಾಗಿ ಏನಾರು ಇದ್ದರೆ ಹೇಳ್ಬೋದು. ನಮ್ಮ ಕ್ಷೇತ್ರದ್ದು ಅಲ್ಲ, KPTCL ತಾಳಗುಪ್ಪ, ನಮಗೆ ಸಂಬಂಧ ಇಲ್ಲ. ಅದು ಯಾರ್ದೋ ಏನೋ ಪಿತೂರಿ ಇದೆಯೇನೋ ಗೊತ್ತಿಲ್ಲ, ಒಟ್ಟು ಅವ್ನು ಹೇಳಿಕೆ ಕೊಟ್ಟಿದ್ದಾನೆ. ಶಾಸಕ ಅಂತ ಹೇಳಿದ್ದಾನೆ. ಶಾಸಕ 2 ಜನ ಬರ್ತೀವಿ, ಸ್ವರ್ಭನೂ ಬರುತ್ತೆ, ನಾನು ಬರ್ತೀನಿ. ವೆಲ್ಕಮ್ ಬ್ಯಾಕ್. ಒಂದು ಕಡೆ ವಾಲ್ಮೀಕಿ ನಿಗಮ ಮಂಡಳಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಸರ್ಕಾರವನ್ನು ಮಖಾಳೆ ಮಲಗಿಸುವತ್ತ ಸಾಗ್ತಾ ಇತ್ತು. ಮತ್ತೊಂದು ಕಡೆ ಈಗ ಮತ್ತೊಂದು ಹಗರಣದ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಈಗ ಕೆಪಿಟಿಸಿಎಲ್ ಅಧಿಕಾರಿ ಭ್ರಷ್ಟಾಚಾರದ ಆರೋಪದ ವಿಚಾರವಾಗಿ ಆ ಅಧಿಕಾರಿ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಒಂದು ವೇಳೆ ಆರೋಪ ಸಾಬೀತಾದರೆ ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಳ್ತೀನಿ ಅಂತೇಳಿ ಸಾಗರದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರ್ದೋ ಪಿತೂರಿ, ನನಗೆ ಗೊತ್ತಿಲ್ಲ, ಇದ್ರೂ ಇರ್ಬೋದು, ಪ್ರಕರಣ ಆದಾಗ ನಾನು ದೇಶದಲ್ಲಿ ಇರಲೇ ಇರಲಿಲ್ಲ ಅಂತ ಶಾಸಕರು ಹೇಳಿದ್ದಾರೆ. ಕೇಳಿ. ಯಾರ್ದೋ ಏನೋ ಪಿತೂರಿ ಇದೆಯೇನೋ ಗೊತ್ತಿಲ್ಲ, ಒಟ್ಟು ಅವ್ನು ಹೇಳಿಕೆ ಕೊಟ್ಟಿದ್ದಾನೆ. ಶಾಸಕ ಅಂತ ಹೇಳಿದ್ದಾನೆ. ಶಾಸಕ 2 ಜನ ಬರ್ತೀವಿ, ಸ್ವರ್ಭನೂ ಬರುತ್ತೆ, ನಾನು ಬರ್ತೀನಿ. ಇದು ನನ್ನ ಕ್ಷೇತ್ರ ಅಲ್ಲ ಅದು. ಹಂಗಾಗಿ DSPಗಳು ಅವರು ಪೊಲೀಸ್ ಇಲಾಖೆಯಲ್ಲಿ ಬೆದರಿಸೋದು ಅವೆಲ್ಲ ಅವ್ರು ಸಹಜ ಇರುತ್ತೆ. ಅವನ ಮೇಲೆ ಕೇಸ್ ಇದೆ. ಆಮೇಲೆ ಒಂದು ಹೆಣ್ಣುಮಗಳು ಕೇಸ್ ಕೊಟ್ಟಿದ್ದಾಳೆ. ಆಮೇಲೆ ಗಾಂಜಾ, ಆ ಹೆಣ್ಣುಮಗಳು ಮನೆ ಹೋಗಿ ಗಾಂಜಾ ಇಟ್ಟು CCTVಯಲ್ಲಿ ಇವನೇ ಸಿಕ್ಕಿ ಬಿದ್ದು ಜೈಲಿಗೆ ಹೋಗಿದ್ದಾರಂತೆ. ಅದೆಲ್ಲ ನಡೆದಿದೆ. ಬಟ್ ಅದು ಯಾವ ಇದರಲ್ಲಿ ಹೇಳಿದ್ರು ನಂಗೆ ಗೊತ್ತಿಲ್ಲ. ಆ ಮನುಷ್ಯನ ನಾನೇನು ನೋಡಿಲ್ಲ, ಆ ಮನುಷ್ಯನ ನಾನು ಭೇಟಿಯಾಗಿಲ್ಲ, ಆ ಮನುಷ್ಯನ ಹತ್ರ ನಾನು ಮಾತಾಡಿಲ್ಲ, ಏನೂ ಇಲ್ಲ. ಏನಾದ್ರು ಸಾಕ್ಷಿದಾರ ಇದ್ದರೆ ತಂದು ಕೊಟ್ಟರೆ ಖಂಡಿತ ರಾಜಕೀಯವಾಗಿ ನಿವೃತ್ತಿ ಆಗ್ತೀನಿ. ಏನಿಲ್ಲ, ಆ ಥರ ಮಾಡಿದ್ದಿದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ. ಯಾಕಂದ್ರೆ ನಮ್ಮ ಕ್ಷೇತ್ರನೇ ಅಲ್ಲ, ನಮ್ಮ ಕ್ಷೇತ್ರದ ವ್ಯಕ್ತಿಯಾಗಿ ಏನಾರು ಇದ್ದರೆ ಹೇಳ್ಬೋದು. ನಮ್ಮ ಕ್ಷೇತ್ರದ್ದು ಅಲ್ಲ, KPTCL ತಾಳಗುಪ್ಪ, ನಮಗೆ ಸಂಬಂಧ ಇಲ್ಲ. ಅದು ಯಾರ್ದೋ ಏನೋ ಪಿತೂರಿ ಇದೆಯೇನೋ ಗೊತ್ತಿಲ್ಲ, ಒಟ್ಟು ಅವ್ನು ಹೇಳಿಕೆ ಕೊಟ್ಟಿದ್ದಾನೆ. ಶಾಸಕ ಅಂತ ಹೇಳಿದ್ದಾನೆ. ಶಾಸಕ 2 ಜನ ಬರ್ತೀವಿ, ಸ್ವರ್ಭನೂ ಬರುತ್ತೆ, ನಾನು ಬರ್ತೀನಿ.